ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಾನಿವತ್ತು ಸಡನ್ನಾಗಿ ಎದ್ದು ರೆಡಿಯಾಗಿ ನಮ್ಮ ಸಡನ್ ಪ್ಲಾನ್ ಆಗಿರೋ ಬಾಂಬೆಗೆ ನಾವು ಹೊರಟ್ವಿ. ನಾವು ಹೋಗಿ ಫೈನಲ್ ರೀಚ್ ಆಗಿದ್ದೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟು. ಅಲ್ಲಿದ್ದು ನನ್ನ ಫ್ರೆಂಡ್ಸ್ಗೆಲ್ಲ ಒಂದು ಹಾಯ್ ಹೇಳ್ಕೊಂಡು ನಾವು ಏರ್ಕ್ರಾಫ್ಟ್ ಬೋರ್ಡ್ ಆಗೋಕೆ ಹೋದ್ವಿ. ಬೋರ್ಡ್ ಆಗೋಕ್ಕೆ ಮುಂಚೆ ಸಿಗೋ ಎಲ್ಲ ಶಾಪ್ಸ್ನು ನೋಡಿಕೊಂಡು ವಾವ್ ಅಂದ್ಕೊಂಡು ಮತ್ತೆ ನಾವು ಕಂಡಿದ್ದೆ RCB ಬಾರ್ ಆ್ಯಂಡ್ ಕೆಫೆ. ನಮ್ಮ ಟೀಮ್ ನಮ್ಮ ಹೆಮ್ಮೆ ಅಂದ್ಕೊಂಡು ಬಾರ್ನ ಸ್ವಲ್ಪ ಹೊತ್ತು ನೋಡಿಕೊಂಡು ಮತ್ತೆ ನಾವು ಹೋಗಿ ಏರ್ಕ್ರಾಫ್ಟ್ ಬೋರ್ಡ್ ಆಗಿ ಮೇಲಿಂದ ಕಾಣೋ ನಮ್ಮ ಚಿಕ್ಕ ಚಿಕ್ಕ ಊರುಗಳನ್ನ ನೋಡಿಕೊಂಡು ಎಷ್ಟು ಅದ್ಭುತವಾಗಿ ಕಾಣ್ತಿದೆ ಅಂತ ಅಂದ್ಕೊಂಡು ಅಲ್ಲೇ ಮುಂದೆ ಇದ್ದ ಬೋರ್ಡಿಂದ ಇಯರ್ಬಡ್ಸ್ ತೊಗೊಂಡು ಕಿವಿಗೆ ಹಾಕ್ಕೊಂಡು ಈಗ ನಾನು ಮ್ಯಾಪ್ ನೋಡೋಣ, ಇನ್ನೂ ಎಷ್ಟು ಕಿಲೋಮೀಟ್ರ್ ಇದೆ ನಾವು ಬಾಂಬೆಗೆ ಹೋಗಿ ತಲುಪೋಕ್ಕೆ, ಇನ್ನೂ ಎಷ್ಟು ಅವರ್ ತೊಗೊಳುತ್ತೆ ಅಂದ್ಕೊಂಡು ಮ್ಯಾಪ್ನ ಎಲ್ಲ ಫುಲ್ಲು ಝೂಮ್ ಹಾಕಿ ಓಕೆ ಇನ್ನೂ ಬೇಜಾನ್ ಟೈಮ್ ಇದೆ, ಏನು ವರಿ ಮಾಡೋದು ಬೇಡ ಅಂದ್ಕೊಂಡು ಮತ್ತೆ ಏನು ಮಾಡೋದು ಅಂತ ಮತ್ತೆ ಯೋಚನೆ ಮಾಡ್ತಾ ಓಕೆ ಮ್ಯಾಪ್ನ ಎಕ್ಸಿಟ್ ಮಾಡಿ ಮೂವಿ ಏನಾದರೂ ನೋಡೋಣ ಅಂತ ಕೂತ್ಕೊಂಡೆ. ಮ್ಯಾಪ್ ಎಕ್ಸಿಟ್ ಆದಮೇಲೆ ಒಂದು ಮೂವಿ ಹಾಕ್ಕೊಂಡು ಕೂತ್ಕೊಂಡೆ. ಒಂದು ಮೂವಿ ಎಲ್ಲ ಫುಲ್ ನೋಡಾದ್ಮೇಲೆ ಸಾಕಪ್ಪ ಮೂವಿ ಏನು ನೋಡೋದು, ಬೇರೆ ಏನಾದರೂ ನೋಡೋಣ ಅಂತ ಫುಲ್ಲು ಸರ್ಚ್ ಮಾಡ್ತಿರ್ಬೇಕಾದ್ರೆ ನಂಗೆ ಆಗ ಅಲ್ಲೇ ಇದ್ದಿದ್ದು ಕ್ರೂ ತೊಗೊಂಬಂದು ಮೀಲ್ಸ್ ಕೊಟ್ಟರು. ಅಲ್ಲಿ ಸಿಕ್ಕಿರೋ ಮೀಲ್ಸ್ ತಿನ್ಕೊಂಡು ನಾವು ರೀಚ್ ಆಗಿದ್ದೆ ಬಾಂಬೆ ರೀಚ್ ಆದಮೇಲೆ ಸಿದ್ಧಿವಿನಾಯಕ ಟೆಂಪಲ್ಗೆ ಹೋದ್ವಿ. ಅಲ್ಲಿರೋ ಗಣಪತಿಗೆ ನಮಸ್ಕಾರ ಹಾಕ್ಕೊಂಡು ನಾವು ಕ್ಯೂ ಇರಲ್ಲ ಅಂದ್ಕೊಂಡು ಹೋಗಿದ್ದು ಗಣಪತಿ ಟೆಂಪಲ್, ಇಷ್ಟೊಂದು ಕ್ಯೂ ಇರೋದು ನೋಡಿ ಅಂದ್ಕೊಂಡು ಸರಿ ಬಂದಿದ್ದೀವಿ ಅಂತ ಅಲ್ಲೇ ಕಾಣಿಸ್ತಿದ್ದ ಡಿಸ್ಪ್ಲೇಯಲ್ಲಿದ್ದ ಗಣಪತಿಗೆ ಒಂದ್ಸತಿ ನಮಸ್ಕಾರ ಹಾಕ್ಕೊಂಡು ನಾವು ಹೋಗಿದ್ದೆ ಗರ್ಭಗುಡಿ ಒಳಗಡೆ ಕಾಣಿಸ್ತಿದ್ದ ಗಣಪತಿಗೆ ಅಪ್ಪ ಎಲ್ಲರನ್ನೂ ಕಾಪಾಡು ಅಂತ ಹೇಳ್ಕೊಂಡು ನಮಸ್ಕಾರ ಹಾಕ್ಕೊಂಡು ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದೆ ಶಾಪಿಂಗ್ ಸ್ಟ್ರೀಟ್ಗೆ. ಅದೇ ಶಾಪಿಂಗ್ ಸ್ಟ್ರೀಟಲ್ಲಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಶಾಪಿಂಗ್ ಮಾಡಿಕೊಂಡು ಈವ್ನಿಂಗ್ವರೆಗೂ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಸಾಕು ಶಾಪಿಂಗ್ ಮಾಡಿದ್ದು, ನಮ್ಮ ಫ್ಲೈಟ್ ಇದೆ ಅಂತ ನಾವು ಅಲ್ಲಿಂದ ಹೊರಟು ಮತ್ತೆ ಬಂದಿದ್ದೆ ಬ್ಯಾಂಗ್ಳೂರಿಗೆ.